ತೇಜು ತೇಜು ನಿಶಿ, ತೇಜುನ ನೋಡೋಣ ಅಂತ ಬಂದೆ ವಿಕ್ಕಿ. ಅವನಿನ್ನೂ ಎದ್ದಿಲ್ವಾ? ಇವಾಗ ಹೇಗಿದ್ದಾನೆ? ರಾತ್ರಿ ಒಂದೆರಡು ಸಲ ವಾಮಿಟ್ ಮಾಡ್ಕೊಂಡ ಅಷ್ಟೇ, ಈಗ ಪರವಾಗಿಲ್ಲ. ಓ ಮೈ ಗಾಡ್, ವಾಮಿಟ್ ಮಾಡ್ಕೊಂಡ? ಮತ್ತೆ ನಂಗೆ ಹೇಳ್ಬೇಕು ತಾನೆ. ನನ್ನ ಕರ್ದಿದ್ರೆ ಹಾಸ್ಪಿಟಲ್ಗಾದ್ರೂ ಕರ್ಕೊಂಡು ಹೋಗ್ತಿದ್ದೆ. ರಾತ್ರಿ ಮೆಡಿಸಿನ್ ಕೊಟ್ಟಿದ್ದೆ, ಇನ್ ಕೇಸ್ ಏನಾದರೂ ಜಾಸ್ತಿ ಆದ್ರೆ ಬೆಳಿಗ್ಗೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಣ ಅಂತ ಸುಮ್ಮನಾದೆ. ತೇಜುಗೀಗ ಆಗಿರೋದಕ್ಕೆ ನಂಗೆ ನಿದ್ದೆನೇ ಬರ್ತಿರ್ಲಿಲ್ಲ ವಿಕ್ಕಿ. ರಾತ್ರಿ 2-3 ಸಲ ತೇಜು ನೋಡ್ಕೊಂಡು ಹೋಗೋಣ ಅಂತ ಬಂದು ಡೋರ್ ನಾಕ್ ಮಾಡಿದೆ, ಬಟ್ ಡೋರ್ ಲಾಕ್ ಆಗಿತ್ತು, ಅದಕ್ಕೆ ವಾಪಸ್ ಹೋದೆ. ಓಹ್, ನಾನು ನೋಡ್ಲಿಲ್ಲ ನಿಶಿ, ಐ ಆಮ್ ರಿಯಲಿ ಸಾರಿ. ನಾನು ನೋಡಕ್ ಬಂದಿದ್ದು ನಿನ್ನ ವಿಕ್ರಾಂತ್. ನಿನ್ನ ಎಲ್ಲಿ ಕಳ್ಕೊಂಡ್ಬಿಡ್ತೀನಿ ಅನ್ನೋ ಭಯಕ್ಕೆ ರಾತ್ರಿ ಎಲ್ಲ ನಿದ್ದೆನೇ ಬರಲಿಲ್ಲ. ನಿಶಿ, ಕಾಫಿ ಕುಡಿದ್ಯಾ? ಇಲ್ಲ ವಿಕ್ಕಿ, ಆಂಟಿ ಎಲ್ಲಿ? ಅವರು ಮೋಸ್ಟ್ಲಿ ತರಕಾರಿ ತರಕ್ ಹೋಗಿರ್ತಾರೆ. ವಿಕ್ಕಿ, ನಾನು ಹೇಳಿದ್ರ ಬಗ್ಗೆ ಏನು ಯೋಚನೆ ಮಾಡಿದೆ? ಯಾವ್ದ್ರ ಬಗ್ಗೆ? ಅದೇ ವಿಕ್ಕಿ, ಪಲ್ಲವಿನೂ ತೇಜುನು ದೂರ ಮಾಡೋದ್ರ ಬಗ್ಗೆ. ಯಾಕೋ ನನ್ನ ಮನ್ಸು ಒಪ್ತಾ ಇಲ್ಲ ನಿಶಿ. ತೇಜು ಅವ್ರನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾನೆ. ವಿಕ್ಕಿ, ಕೇಳು ಇಲ್ಲಿ. ನೀನ್ ಇವಾಗ ಒಂದು ಬಿಲ್ಡಿಂಗ್ ಹತ್ತುತ್ತಾ ಇರ್ತೀಯ, ಲಿಫ್ಟ್ ಅಕಸ್ಮಾತ್ ಕೆಟ್ಟೋಗ್ಬಿಡತ್ತೆ, ಇದಕ್ಕಿದ್ದಾಗೆ ಬಿಲ್ಡಿಂಗ್ಗೂ ಬೆಂಕಿ ಬಿದ್ದ್ಬಿಡತ್ತೆ. ನೀನು ಫಸ್ಟ್ ಫ್ಲೋರಿಂದ ಜಂಪ್ ಮಾಡೋದು ಈಸಿನಾ, ಅಥವಾ 15th ಫ್ಲೋರಿಂದ ಜಂಪ್ ಮಾಡಿ ಬಚಾವಾಗೋದು ಈಸಿನಾ? ಆಬ್ವಿಯಸ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಇದ್ರೆ ಈಸಿ. ಎಕ್ಸಾಕ್ಟ್ಲಿ. ಈಗ ತೇಜು ಮತ್ತೆ ಪಲ್ಲವಿ ಅನುಬಂಧ ಫಸ್ಟ್ ಫ್ಲೋರಲ್ಲಿ ಇದೆ. ಈಗಲೇ ತೇಜುನ ಅಲ್ಲಿಂದ ಇಳಿಸ್ಬಿಟ್ರೆ ಅದು ತೇಜುಗೂ ಸೇಫು, ನಿನ್ಗೂ ಸೇಫು. ಅಪ್ಪಿ ತಪ್ಪಿ ಆ ಪ್ರೀತಿ ಏನಾದ್ರೂ 15th ಫ್ಲೋರಿಗೆ ರೀಚ್ ಆದ್ರೆ ಅಲ್ಲಿಂದ ತೇಜುನ ಜಂಪ್ ಮಾಡಿಸ್ತೀನಿ ಅಂತ ಹೋದ್ರೆ ನಿನ್ ಮಗನ್ನ ನೀನು ಕಳ್ಕೊಬೇಕಾಗತ್ತೆ ವಿಕ್ಕಿ. ನಿಶಿ, ಇವಾಗ ನಿನಗೆ ಇದನ್ನ ಕೇಳೋದಕ್ಕೆ ಕಷ್ಟ ಅಂತ ಅನ್ಸ್ಬೋದು, ಬಟ್ ದಿಸ್ ಇಸ್ ದ ಟ್ರೂತ್ ವಿಕ್ಕಿ. ಹಚ್ಕೊಂಡಷ್ಟು ಹಿಂಸೆ ಜಾಸ್ತಿ ಆಗತ್ತೆ. ನಿಜ, ನಾನು ಪಲ್ಲವಿಯವ್ರನ್ನ ತುಂಬಾ ಹಚ್ಕೊಂಡ್ಬಿಟ್ಟೆ. ಅದಕ್ಕೆ ಇವಾಗ ಹೀಗೆಲ್ಲ ಅನುಭವಿಸ್ತಾ ಇದ್ದೀನಿ. ಈ ಮಾತನ್ನ ಹಳೆ ನಿಶ್ವಿಕಾ ಮುಂದೆ ಏನಾದ್ರೂ ಹೇಳಿದ್ರೆ ಇವತ್ ರಾತ್ರಿನೇ ಆ ಪಲ್ಲವಿ ನನ್ನ ಕೈಯಿಂದ ಕೊಲೆ ಆಗ್ತಿದ್ಲು. ಈ ಸಲ ಸೈಲೆಂಟ್ ಆಗಿರ್ಬೇಕು ಅಂತ ಬಂದಿದ್ದೀನಿ. ನಿನ್ನ ಪಡ್ಕೊಳ್ಳೇಬೇಕು ಅಂತ ಡಿಸೈಡ್ ಆಗಿ ಬಂದಿದ್ದೀನಿ. ಅದಕ್ಕೆ ಇಷ್ಟೊಂದು ಪೇಷನ್ಸ್ ಅಲ್ಲಿದ್ದೀನಿ. ನಿಜವಾಗ್ಲೂ ನಿಶಿ, ನಿನ್ನೆ ನನ್ನ ಮತ್ತೆ ಪಲ್ಲವಿಯವ್ರ ಮಧ್ಯೆ ಎಲ್ಲ ಸರಿ ಹೋಗುತ್ತೆ ಅನ್ನೋ ಹೋಪ್ಸ್ ಇಟ್ಕೊಂಡೆ ಅವ್ರ ಮನೆಗೆ ಹೋಗಿದ್ದಿದ್ದು. ಇವಾಗ ಅನಿಸ್ತಾ ಇದೆ ನಾನು ಅಲ್ಲಿಗೆ ಹೋಗ್ಲೇಬಾರ್ದಿತ್ತು ಅಂತ. ವಿಕ್ಕಿ, ನೀನ್ ನಿಜವಾಗ್ಲೂ ಪಲ್ಲವಿ ಅವ್ರನ್ನ ಅಷ್ಟೊಂದು ಹಚ್ಕೊಂಡಿದ್ಯಾ? ನಿಶಿ, ಪ್ರಜ್ಞಾ ಸತ್ತಾಗ ತೇಜು ತುಂಬಾನೇ ಚಿಕ್ಕವನು. ಈಗ ಅವನಿಗೆ 5 ವರ್ಷ. ಈ 5 ವರ್ಷದಲ್ಲಿ ನಾನು ಒಂದು ಹುಡುಗಿನೂ ಕಣ್ಣೆತ್ತಿ ಸಹ ನೋಡಿರಲಿಲ್ಲ. ಅಷ್ಟೇ ಅಲ್ಲ, ಒಂದು ಹುಡುಗಿನ ನಾನು ನೆನೆಸ್ಕೊಂಡು ಇರಲಿಲ್ಲ. ಅಂಥದ್ರಲ್ಲಿ ಪಲ್ಲವಿಯವ್ರ ಮೇಲೆ ನನಗೆ ಪ್ರೀತಿಯಾಗಿದೆ ಅಂದ್ರೆ ನೀನೇ ಅರ್ಥ ಮಾಡ್ಕೊ. ನನ್ನ ಮತ್ತವ್ರ ಪ್ರೀತಿ ಎಷ್ಟು ಗಾಢವಾಗಿತ್ತು ಅಂತ.
ವಿಕ್ಕಿ, ಗಾಢವಾಗಿತ್ತು ಅಂದ್ರೆ ಇವಾಗಿಲ್ವಾ? ಗೊತ್ತಿಲ್ಲ ನಿಶಿ. ನೋಡು ವಿಕ್ಕಿ, ಮೆಚುರಿಟಿ ಇರೋ ನಿನಗೇನೆ ಇಷ್ಟೊಂದು ಕಷ್ಟ ಆಗ್ತಿದೆ ಅಂತಂದ್ರೆ ಪಾಪ ತೇಜು ಅವನೇನಾದ್ರೂ ಪಲ್ಲವಿನ ಹಚ್ಕೊಂಡ್ರೆ ಅವನಿಗಿನ್ನೆಷ್ಟು ಕಷ್ಟ ಆಗ್ಬೋದು ಥಿಂಕ್ ಮಾಡು. ನನಗೂ ನೀನು ಮತ್ತೆ ಪಲ್ಲವಿ ಒಂದಾಗ್ಬೇಕು ಅಂತಾನೇ ಇದೆ ವಿಕ್ಕಿ. ಬಟ್ ತೇಜು ಒಂದಾಗೋದಾ? ಸದ್ಯಕ್ಕೆ ಅವ್ರ ಹೆಸರು ಕೂಡ ಈ ಮನೇಲಿ ತೆಗಿಬೇಡ ನಿಶಿ. ವಿಕ್ರಾಂತ್, ಬಂದೆ ಅಮ್ಮ. ವಿಕ್ರಾಂತ್, ವಿಕ್ರಾಂತ್. ಹೇಳಿ ಅಮ್ಮ. ತೇಜು ಎದ್ನೇನೋ? ಹೇಗಿದ್ದಾನವನು? ಇನ್ನೂ ಮಲಗಿದಾನೆ. ಈಗ ಸ್ವಲ್ಪ ಪರವಾಗಿಲ್ಲ. ಬೆಳಿಗ್ಗೆ ತರಕಾರಿ ತರಕ್ ಹೋಗ್ತೀನಿ ಅಂತ ಹೇಳಿದ್ರೆ ಇನ್ನೂ ಹೋಗಿಲ್ವಾ? ಇಲ್ಲ ಕಣೋ, ಯಾಕೋ ಸುಸ್ತು. ಬೆಳಿಗ್ಗೆ ಎಚ್ಚರಿಕೆನೇ ಆಗಿಲ್ಲ, ಲೇಟಾಗಿ ಎದ್ಬಿಟ್ಟೆ. ಆ ಪಲ್ಲವಿ ಮಾಡಿರೋ ಹಂಗಾಮದಿಂದ ಯಾರು ಊಟನೇ ಮಾಡಿಲ್ಲ. ಇನ್ ಸುಸ್ತಾಗ್ದೇ ಇರುತ್ತಾ ಹೇಳಿ? ಅವಳ ಹೆಸರೇ ಎತ್ತಬೇಡ, ನನಗ್ ಪಿತ್ತ ನೆತ್ತಿಗೆ ಇರುತ್ತೆ.